ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಿಗೆ ಯುವಜನರೇ ಒಂದಾಗಿ, ಯುವಜನರೇ ಒಂದಾಗಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾಲಿರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿ ಉದ್ಯೋಗವನ್ನು ಕಡಿತ ಮಾಡುವ FRMB ಯೋಜನೆ ಬೇಡವೇ ಬೇಡ. ಸರ್ಕಾರಿ ವೆಚ್ಚ ಕಡಿತ ಮಾಡುವ FRBM ಕಾಯ್ದೆ ರದ್ದುಗೊಳಿಸಿ. ಬಂಡವಾಳಶಾಹಿಗಳ ಸೇವೆಗೈಯುತ್ತಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಸರ್ಕಾರಕ್ಕೆ ಉದ್ಯೋಗವನ್ನು ನೀಡಲೇಬೇಕು. ಉದ್ಯೋಗ ಭಿಕ್ಷೆ ಅಲ್ಲ, ನಮ್ಮ ಹಕ್ಕು. ಉದ್ಯೋಗ ನೀಡಿ ಇಲ್ಲವೇ ಜೈಲಿಗೆ ಹಾಕಿ, ಉದ್ಯೋಗ ಕೊಡಿ ಇಲ್ಲವೇ ಜೈಲಿಗೆ ಹಾಕಿ. ಯುವಜನರೇ ಒಂದಾಗಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ಉದ್ಯೋಗ ಕೊಡಿ ಇಲ್ಲವೇ ಜೈಲಿಗೆ ಹಾಕಿ. ಯುವಕರಿಗೆ ದ್ರೋಹ ಮಾಡಿರುವ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಿಗೆ, ಉದ್ಯೋಗ ನೀಡದ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಉದ್ಯೋಗದ ವಿಷಯದಲ್ಲಿ ದ್ರೋಹ ಮಾಡಿರುವ ರಾಜ್ಯ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಯುವಜನರಿಗೆ ದ್ರೋಹ ಮಾಡಿರುವ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಿಗೆ 2,56,000 ಹುದ್ದೆಗಳ ಅಧಿಸೂಚನೆ ಹೊರಡಿಸಿ. ಉದ್ಯೋಗಾಕಾಂಕ್ಷಿಗಳೇ ಒಂದಾಗಿ, ಇನ್ಕ್ವಿಲಾಬ್ ಜಿಂದಾಬಾದ್. ಉದ್ಯೋಗ ಕೊಡಿ ಇಲ್ಲವೇ ಜೈಲಿಗೆ ಹಾಕಿ. ಜಾಬ್ ಆರ್ ಜೈಲ್, ಜಾಬ್ ಆರ್ ಜೈಲ್, ಜಾಬ್ ಆರ್ ಜೈಲ್. ಉದ್ಯೋಗ ಕೊಡಿ ಇಲ್ಲವೇ ಜೈಲಿಗೆ ಹಾಕಿ. ಸುಳ್ಳು ಭರವಸೆ ನಂಬೋದಿಲ್ಲ. ಸುಳ್ಳು ಭರವಸೆಗಳನ್ನು ನಂಬೋದಿಲ್ಲ. ಉದ್ಯೋಗ ನೀಡದ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ, ಉದ್ಯೋಗ ಕಡಿತ ಮಾಡುವ FRBM ಯೋಜನೆ ರದ್ದು ಮಾಡಿ. ಯುವಜನರೇ ಒಂದಾಗಿ, ಇನ್ಕ್ವಿಲಾಬ್ ಜಿಂದಾಬಾದ್. ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನಾವಿಲ್ಲೆಲ್ಲ ಇಂಥ ಬಿಸಿಲಲ್ಲಿ ಎಲ್ಲರೂ ಹೋರಾಟ ಮಾಡಕ್ ಬಂದೀವಿ ಅಂತಂದ್ರೆ ನಾವಿಲ್ಲಿ ಎಂಪಿಗಳು ಮಕ್ಕಳಲ್ಲ, ನಾವಿಲ್ಲಿ MLA ಮಕ್ಕಳಲ್ಲ, ನಾವು ರೈತರ ಮಕ್ಕಳು. ನಮ್ಮ ತಂದೆ ತಾಯಿ ಏನೋ ಒಂದು ಕನಸು ಕಟ್ಕೊಂಡು ನಮಗೆ ಓದಿಸ್ಲಾಕತ್ತಾರ. ಅದ್ರಾಗ ಅಲ್ಲಿ ನನ್ನ ಮಗ ಅಥವಾ ನನ್ನ ಮಗಳು ಏನಾದರೂ ಒಂದು ಸಾಧನೆ ಮಾಡ್ತಾಳಂತ ಅವರಲ್ಲಿ ಬಿಸಿಲಲ್ಲಿ ನನ್ನ ಹರಿದ ಬಟ್ಟೆ ಉಟ್ಟರೂ ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿ ಬಟ್ಟೆ ಉಟ್ಟಿ ಅಲ್ಲಿ ಓದ್ಲಕತ್ತಾಳ, ಏನಾದರೂ ಒಂದು ಸಾಧನೆ ಮಾಡ್ತಾಳನ್ನೋ ಒಂದು ನಂಬಿಕೆ ಇಟ್ಕೊಂಡು ಅಲ್ಲಿ ತಂದೆ ತಾಯಿ ಬೆವರು ಸುರಿಸ್ಲಕತ್ತಾರ. ಇವತ್ತು ಕಾಲ್ಫಾರ್ಮ್ ನೀವು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅವರೇ, ಇವತ್ತು ನೀವು ಕಾಲ್ಫಾರ್ಮ್ ಮಾಡಕ ಇಲ್ಲೆಲ್ಲ ನಮ್ಗೆ ವಯಸ್ಸು ಮೀರಿ ಹೋಗ್ಲಕತ್ತೈತಿ. ಅದರಲ್ಲಿ ನಾವು ಲೈಬ್ರರಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋತಾ ಅದರಲ್ಲಿ ನಮ್ಮ ಫೀಸ್ ಇದರಲ್ಲಿ ಕೋಚಿಂಗ್ ಮಾಡ್ಕೋತಾ ನಮ್ಮ ತಂದೆ ತಾಯಿನೂ ನಮಗೆ 2 ವರ್ಷ ಆಯಿತು. ಈಗ ನಮ್ಮ ವಯಸ್ಸು ಮೀರಿ ಹೋಗ್ಯದಂತ ಅವರು ಕೈ ಬಿಡ್ಲಾಕತ್ತಾರ. ಆದ್ರೆ ನಾವು ಪಾರ್ಟ್ ಟೈಮ್ ಜಾಬ್ ಮಾಡಿ ನಮ್ಮ ಗುರಿ ಒಂದು ನಾವು ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಪಾರ್ಟ್ ಟೈಮ್ ಜಾಬ್ ಮಾಡಿ ಅಲ್ಲಿಯ ಬಂದಿದ್ದ ಹಣವನ್ನು ನಮ್ಮ ಲೈಬ್ರರಿ ಫೀಸ್ ಕಟ್ಟಿ, ಊಟದ ಮೆಸ್ ಕಟ್ಟಿ, ಆಮೇಲೆ ಹಗಲು ರಾತ್ರಿ ಕುಂತು ಓದ್ಲಾಗತ್ತೀವಿ. ತಮ್ಮಲ್ಲಿ ಒಂದು ವಿನಂತಿಗೆ ಏನೆಂದರೆ ಬೇಗನೆ ನಮಗೊಂದು ಕಾಲ್ಫಾರ್ಮ್ ಮಾಡಿ ತಾವು ಅವಕಾಶ ಕೊಡಿ ಅಂತ ತಮ್ಮಲ್ಲಿ ವಿನಂತಿ. ಉದ್ಯೋಗಾಕಾಂಕ್ಷಿಗಳು ಹೋಯ್ತು, ಉದ್ಯೋಗ ಬೇಕಂತ ರ್ಯಾಲಿ ಏನು ಮಾಡ್ಕೊಂಡ್ ಬಂದೇವು ಅಂಬೇಡ್ಕರ್ ಸರ್ಕಲ್ ಇಂದ DC ಆಫೀಸ್ ವರೆಗೆ. ನಮ್ಮ ಒಂದು ಕೆಲವು ಬೇಡಿಕೆಗಳು ಈಗ ತಾನೇ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಅಪರ ಜಿಲ್ಲಾಧಿಕಾರಿಗಳು ಬಂದು ಕಿಶಿಂದ ಮನವಿ ಪತ್ರ ಸ್ವೀಕರಿಸಿದ್ದಾರೆ. ಆ ಕೆಲವು ಬೇಡಿಕೆಗಳನ್ನ ಇಲ್ಲಿ ಓದ್ತಾ ಇದ್ದೀನಿ. ಮೊದಲನೇ ಬೇಡಿಕೆ, ರಾಜ್ಯದ ಖಾಲಿ ಇರುವ 2,84,881 ಹುದ್ದೆಗಳಲ್ಲಿ 56,432 ಹುದ್ದೆಗಳಿಗೆ
ಯಾವುದೇ ವಿಳಂಬವಿಲ್ಲದೆ ಅಧಿಸೂಚನೆ ಹೊರಡಿಸಬೇಕು. ಶಿಕ್ಷಕರ ಹುದ್ದೆಯನ್ನು ನಾಶ ಮಾಡುವ KPS ಮ್ಯಾಗ್ನೆಟ್ ಯೋಜನೆಯನ್ನು ಕೈಬಿಡಬೇಕು. ರಾಜ್ಯದಲ್ಲಿ ಖಾಲಿ ಇರುವ 50,000ಕ್ಕೂ ಹೆಚ್ಚು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಹಾಗೂ ಚಿತ್ರಕಲಾ, ಸಂಗೀತ, ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಪ್ರತಿ ವರ್ಷ ಖಾಲಿಯಾಗುವ ಹುದ್ದೆಗಳ ಭರ್ತಿಗೆ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಬೇಕು. ಕೇಂದ್ರದ 78 ಇಲಾಖೆಗಳಲ್ಲಿ ಖಾಲಿ ಇರುವ 9.79 ಲಕ್ಷ ಹುದ್ದೆಗಳು ಭರ್ತಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಉದ್ಯೋಗ ನಾಶಕ್ಕೆ ಕಾರಣವಾಗಿರುವ ಸರ್ಕಾರಿ ವೆಚ್ಚ ಕಡಿತ ಮಾಡುವ ಹೆಸರಿನಲ್ಲಿ ಕೇಂದ್ರ ಸರ್ಕಾರ 2003ರಲ್ಲಿ ಜಾರಿಗೊಳಿಸಿರುವ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ FRBM ಕಾಯ್ದೆಯನ್ನು ರದ್ದುಗೊಳಿಸಬೇಕು ಹಾಗೂ ರಾಜ್ಯದಲ್ಲಿ ಹಾರ್ನಳ್ಳಿ ರಾಮಸ್ವಾಮಿ, ವೀರಪ್ಪ ಮೊಯ್ಲಿ ಮತ್ತು RV ದೇಶಪಾಂಡೆ ನೇತೃತ್ವದ ARC ಶಿಫಾರಸುಗಳನ್ನು ಕೈಬಿಡಬೇಕು. ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕತೆಯಿಂದ ನಡೆಯಬೇಕು ಮತ್ತು ಎಲ್ಲ ತೆರನಾದ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬೇಕು. ನೇಮಕಾತಿಗಳಲ್ಲಿ ದುಬಾರಿ ಅರ್ಜಿ ಶುಲ್ಕ ಕೈಬಿಡಬೇಕು ಹಾಗೂ ಅಭ್ಯರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು. ಉದ್ಯೋಗಾವಕಾಶ ದೊರೆಯುವವರೆಗೂ ಗೌರವಯುತ ಜೀವನ ನಡೆಸಲು ಸೂಕ್ತವಾದ ನಿರುದ್ಯೋಗ ಭತ್ಯೆ ನೀಡಬೇಕು ಮತ್ತು KPSCಯಲ್ಲಿನ ಅಕ್ರಮ ತಡೆಗಟ್ಟಲು ರಾಜ್ಯ ಸರ್ಕಾರ ಕೋಟಾ ಸಮಿತಿ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು. ಬ್ಯಾಂಕ್, ರೈಲ್ವೆ, LIC ಅಂತ ಸರ್ಕಾರಿ ಸಂಸ್ಥೆಗಳ ಖಾಸಗೀಕರಣ ನೀತಿಯನ್ನು ರದ್ದುಗೊಳಿಸಬೇಕು. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು ಮತ್ತು ಕಾಯಂ ನೇಮಕಾತಿಯನ್ನು ಮಾಡಬೇಕು. ಈ ನಮ್ಮ ಉದ್ಯೋಗಾಕಾಂಕ್ಷೆಗಳ ಬೇಡಿಕೆಗಳು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿದ್ದೀವಿ. ನಾಳೆ ಬಜೆಟ್ನಲ್ಲಿ ಇದಕ್ಕೆ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಮಾಡಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಓದೋದು ಬೇಡ. ಥ್ಯಾಂಕ್ ಯು ಸರ್. ಓಕೆ ಸರ್. ಧನ್ಯವಾದಗಳು. ಹಾಂ, ಹಾಗೆ